ಪರಾಜಿತ ಅಭ್ಯರ್ಥಿಗೆ ಟಿಕೆಟ್ ಕೊಡ್ತಾರೆ. ನೀವು ಸಹ ಹೇಳಿದ್ರಿ ಮಾನವೀಯ ದೃಷ್ಟಿಯಿಂದ ನಾವು ಕೇಳ್ತಿದ್ದೀವಿ ಅಂತ. ಏನು ಹೇಳಕ್ಕೆ ಬಯಸ್ತೀರಿ ಇದಾಗ? ನೋಡು, ನಾನು ಯಾವುದನ್ನು ಮುಚ್ಚಿಡಲ್ಲ. ಯಾಕಂದರೆ ನನಗೆ ಮುಚ್ಚಿಟ್ಟ ಅಭ್ಯಾಸನೇ ಇಲ್ಲ. ಅತ್ಯಂತ ಪ್ರಾಮಾಣಿಕವಾಗಿ ಒಬ್ಬ ಮೇಯರ್ ಆಗಿ ಜನರ ಮನೆಯ ಬಾಗಿಲಿಗೆ ಮಾನವ ಬಾಗಿಲಿಗೆ ತೆಗೆದುಕೊಂಡಂಥ ಒಬ್ಬ ವ್ಯಕ್ತಿ, ಪ್ರಾಮಾಣಿಕ ಮತ್ತು ಬಹಳ ಕಷ್ಟಜೀವಿ, ಕಷ್ಟದಿಂದ ಮೇಲೆ ಬಂದಿರತಕ್ಕಂಥ ವ್ಯಕ್ತಿ. ಮೊನ್ನೆ 2023 ವಿಧಾನಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸಂಘಟನೆ, ಸಂಘ ಪರಿವಾರ ಅವರಿಗೆ ಟಿಕೆಟ್ ಕೊಟ್ಟಿದ್ರು. ಸೋಲಾಯಿತು. ಸೋಲಾದರೂ ಎದೆಗುಂದದೆ ಜನರ ಮಧ್ಯೆದ್ದು ಸಂಘಟನೆ ಗೌರವ ಕೊಟ್ಟು ಕೆಲಸ ಮಾಡ್ತಿರೋ ವ್ಯಕ್ತಿ. ಹಿರಿಯರಾದ ಶಾಮನೂರು ಶಿವಶಂಕರಪ್ಪನವರು ನಿಧನರಾದ ಮೇಲೆ ಅನಿವಾರ್ಯ ಚುನಾವಣೆ ಘೋಷಣೆ ಆಗುತ್ತೆ. ಚುನಾವಣೆ ಘೋಷಣೆ ಆದಮೇಲೆ ನಾವೆಲ್ಲ ಒಟ್ಟಾಗಿ ಅಜಯ್ ಕುಮಾರ್ ಟಿಕೆಟ್ ಕೊಡ್ಬೇಕಂತೇಳಿ ರವೀಂದ್ರನಾಥ್ ಇರ್ಬೋದು, ಶಿವೇಕ್ ಸ್ವಾಮಿಯವರು, ಲೋಕೇಶ್ ನಾರಾಜು, ಮಾಡಾಳ್ ಮಲ್ಲಿಕಾರ್ಜುನ, ಬಸವರಾಜ ನಾಯ್ಕ, ಎಸ್ ವಿ ರಾಮಚಂದ್ರ ಎಲ್ಲರೂ ಅಜಯ್ ಕುಮಾರ್ಗೆ ಮಾನವೀಯ ದೃಷ್ಟಿಯಿಂದ ನಮ್ಮ ರಾಜ್ಯದ ಅಧ್ಯಕ್ಷರು ವಿಜೇಂದ್ರ ಅವರು, ಪ್ರಹ್ಲಾದ್ ಜೋಶಿ ಅವರು, ಗೋವಿಂದ ಕಾರಜೋಳರು, ಶ್ರೀರಾಮರು ಎಲ್ಲರ ಸಮಕ್ಷಮದಲ್ಲಿ ಸೋತಿರೋ ವ್ಯಕ್ತಿಗೆ ಮಾನವೀಯತೆ ಆದಮೇಲೆ ಟಿಕೆಟ್ ಕೊಡ್ಬೇಕಂತ ಹೇಳಿದ್ವಿ. ಅದಂತರ ದಿಲ್ಲಿಗೆ ಹೋದ್ವಿ. ಅಲ್ಲಿ ಸಹ ನಮ್ಮ ರಾಜ್ಯದ ಪ್ರಭಾರಿಗಳು, ಅಗರ್ವಾಲು, ಕೇಂದ್ರ ಸಚಿವರಂಥ ಪ್ರಹ್ಲಾದ್ ಜೋಶಿಯವರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ, ಜಗದೀಶ್ ಶೆಟ್ಟರು, ಸಂಸದ ರಾಘವೇಂದ್ರ ಅವರು, ಮತ್ತು ಇಲ್ಲಿ ಡಿ ವಿ ಸದಾನಂದಗೌಡರು, ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಎಲ್ಲರೂ ಕೇಳ್ತೀವಿ. ಇಲ್ಲಿ ಜಾತಿ ಅಲ್ಲ, ನೀವು ಜಾತಿ ಅಂತ ಪರಿಗಣಿಸ್ಬೇಡ್ರಿ. ಮೊನ್ನೆ 2023 ವಿಧಾನಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿ ಅತಿ ಹೆಚ್ಚು ಮತವನ್ನು ಪಡೆದಂಥ ಒಬ್ಬ ಯುವಕರಿಗೆ ಅವಕಾಶ ಮಾಡಿಕೊಡ್ರಿ ಅಂತ ಕೇಳಿದ್ದು ಸತ್ಯ. ಆದರೆ ಇವತ್ತು ಮೊನ್ನೆ ದಿಲ್ಲಿಗೆ ಹೋಗ್ಬಂದ್ವಿ. ಇವತ್ತು ಬೆಳಗ್ಗೆ 9 ಗಂಟೆಗೆ ವಿಷಯ ಗೊತ್ತಾಯಿತು. ಒಂದು ರೀತಿ ಹೊಸ ವರ್ಷ ನಮ್ಮೆಲ್ಲರಿಗೂ. ಈಗ ಹೊಸ ವರ್ಷದ ನಾಡಿನ ಸಮಸ್ತ ಜನತೆಗೆ, ಮಾಧ್ಯಮ ಸ್ನೇಹಿತರು ಎಲ್ಲರಿಗೂ ಭಗವಂತ ದೇವಾನ ದೇವತೆಗಳು ಒಳ್ಳೇದು ಮಾಡಲಿ ಅಂತೇಳಿ ಬಯಸ್ತೀವಿ. ಆದರೆ ಬೆಳಗ್ಗೆ ಹೊಸ ವರ್ಷ ಶಾಕಿಂಗ್ ನ್ಯೂಸ್. ಅಸಮಾಧಾನ ಅಲ್ಲ, ಮತ್ತೆ ಖಂಡಿತ ಅಸಮಾಧಾನ ಇಲ್ಲ, ಶಾಕಿಂಗ್ ನ್ಯೂಸೇ. ಏನಪ್ಪ, ನಮ್ಮ ಹಿರಿಯರು ಟಿಕೆಟ್ ಕೊಡಲಿ, ಪಕ್ಷ ತೀರ್ಮಾನ, ಮೊನ್ನೆ 5 ಜನ ಪ್ಲಸ್ 3 ಆಕಾಂಕ್ಷಿಗಳು, 5 ಜನ ಪ್ಲಸ್ 3 8 ಜನ ಇದ್ದರು. ಎಲ್ಲರೂ ಒಟ್ಟಾಗಿ ಚುನಾವಣೆ ಮಾಡ್ತೀವಿ ಅಂತ ಹೇಳಿದರು. ನಾವು ನಮ್ಮ ವರಿಷ್ಠರಿಗೆ ಅಜಯ್ ಕುಮಾರ್ಗೆ ಮೊದಲನೇ ಅವಕಾಶ ಕೊಡ್ರಿ, ಸೋತಿರೋ ವ್ಯಕ್ತಿಗೆ. ಇನ್ನು ಪಕ್ಷ ಯಾರಿಗೆ ಕೊಟ್ಟರು ನಿರ್ಣಯಕ್ಕೆ ನಾವು ಒಪ್ಪಿಹೇಳ್ತೀವಿ ಅಂತ ಹೇಳ್ತೀವಿ. ನಮ್ಮ ವರಿಷ್ಠರು ನಮ್ಮನ್ನೆಲ್ಲ ಕೂರಿಸಿ ಇಂಥವ್ರಿಗೆ ಕೊಡ್ತೀವಿ ಅಂತ ಹೇಳಿದರೆ ನಾವು ಸ್ವಾಗತ ಮಾಡಿದ್ವಿ, ಈಗಲೂ ಸ್ವಾಗತ ಮಾಡಿದ್ವಿ. ಅಜಯ್ ಕುಮಾರು ನಮ್ಮನೆ ಹುಡುಗ, ಅತ್ಯಂತ ಪ್ರೀತಿ ಗೌರವ ಇದೆ, ಪ್ರತಿಯೊಬ್ಬರಿಗೂ ಬೇಕಾದಂಥ ವ್ಯಕ್ತಿ. ಯಾಕಂದರೆ ನಾವು ಸೋತಿರೋ ವ್ಯಕ್ತಿ ಟಿಕೆಟ್ಗೆ ಸಹಜ ಶಾಕಿಂಗ್ ಆಯಿತು. ಅದಾದ ಪಕ್ಷದಲ್ಲಿ ಒಪ್ಕೊಂತೀವಿ, ಸ್ವಾಗತ ಮಾಡ್ತೀವಿ. ಶ್ರೀನಿವಾಸ್ ದಾಸ್ಕರಿಯಪ್ಪ ಅವನಿಗೆ ಬೇರೆ ಅಲ್ಲ, ಅವನು ನಮ್ಮವನೇ, ಪಕ್ಷದಲ್ಲಿ ಅದನ್ನೇ, ಪಕ್ಷಕ್ಕೆ ದುಡಿದಾನೆ. ಆದರೆ ಎಲ್ಲರೂ ಒಟ್ಟಾಗಿ ಸೇರಿಸಿ ಕೂರಿಸಿ ಮಾತುಕತೆ ಮಾಡಿ ಪಕ್ಷ ಕೊಡುವಾಗ ಇಂಥವ್ರಿಗೆ ಕೊಡ್ತೀವಿ ಅಂತೇಳಿ ನಮಗೆ ಬೇಸರ ಆಗ್ತಿರಲಿಲ್ಲ. ಅಜಯ್ ಕುಮಾರು ಆಕಾಂಕ್ಷಿ ಅಂತ ಹೇಳಿದ ಮೇಲೂ ಸಹ ಸಡನ್ನಾಗಿ ಇವತ್ತಿನ ತೀರ್ಮಾನ ನಮಗೆ ಭಾಳ ಶಾಕಿಂಗ್ ಆಯಿತು. ಅದೇನೇ ಇರಲಿ, ನಮ್ಮ ಮನಸ್ಸಿನಲ್ಲಿ ಯಾವುದೂ ಕಲ್ಮಶ ಇಲ್ಲ, ಖಂಡಿತ ಕಲ್ಮಶ ಇಲ್ಲ. ನಾವು ಬೆಳಗ್ಗೆ ಶ್ರೀನಿವಾಸ ಟಿಕೆಟ್ ಘೋಷಣೆ ಆದಮೇಲೆ ಅಜಯ್ ಕುಮಾರು, ಲೋಕಿಕೆರೆ ನಾಗರಾಜು, ಮಾಡಾಳ್ ಮಲ್ಲಿಕಾರ್ಜುನು ಕಾನ್ಫರೆನ್ಸ್ ಕಾಲ್ ಹಾಕಿ ನಾವೆಲ್ಲ 4 ಜನ ಮಾತಾಡಿದ್ವಿ. ಪಕ್ಷ ನಿರ್ಣಯನ ನಾವು ಅಜಯ್ ಕುಮಾರ್ ಸಮಾಧಾನ ಮಾಡಿಕೋದ್ವಿ ಕಾನ್ಫರೆನ್ಸ್ ಕಾಲ್. ಆದರೆ ಅಜಯ್ ಕುಮಾರ್ ಸ್ವಲ್ಪನೂ ವಿಚಿತ್ರ ಆಗಿಲ್ಲ, ಭ್ರಮನಿರಸನಾಗಿಲ್ಲ. ಬಹುಶಃ ನಮ್ಮ ಕುಟುಂಬ ಸದಸ್ಯಗಳೆಲ್ಲರೂ ಭಾಳ ಬೇಸರಾಗಿದ್ದಾರೆ.
ಹಂಗಂತೇಳಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಮೇಲೆ ಸಿಟ್ಟಿಲ್ಲ, ಪಕ್ಷ ವರಿಷ್ಠ ಮೇಲೆ ಸಿಟ್ಟಿಲ್ಲ. ಆಮೇಲೆ ಕಾನ್ಫರೆನ್ಸ್ ಕಾಲಲ್ಲಿ ಮಾತಾಡಿ ಅಜಯ್ ಕುಮಾರ್ ನಮಗೆ ಹೇಳಿದರು, ಇಲ್ಲಿ ಚುನಾವಣೆ ಮಾಡೋ ಪ್ರಯತ್ನ ಮಾಡಿದ್ವಿ, ಮುಂದಿನ ಅವಕಾಶಗಳು ನಿಮಗೆಲ್ಲ ಸಿಗುತ್ತೆ, ನಿಮ್ಮ ಜೊತೆಗಿತ್ತು ಅಂತೇಳಿ. ಬಹುಶಃ ಯಾರಾದರೂ ಅಜಯ್ ಸ್ಥಾನದಲ್ಲಿ ನಾನಿದ್ದಿದ್ರೆ ನಾನು ಸಂಪೂರ್ಣ ವಿಚಲಿತನಾಗ್ತಿದ್ದೆ, ಭ್ರಮಿಸಲಾಗ್ತಿದ್ದೆ. ಅಜಯ್ ಕುಮಾರ್ ಭ್ರಮಿಸಲಿಲ್ಲ, ವಿಚಲಿತನಾಗಿಲ್ಲ, ಭಾಳ ಗಟ್ಟಿಯಾಗಿ ಪಕ್ಷದಕ್ಕೆ ಒಟ್ಟಾಗಿ ಕೆಲಸ ಮಾಡೋದು ನಮಗೆ ಧೈರ್ಯ ಹೇಳ್ರಿ. ನಾವು ಹೇಳ್ತಾ ಇದ್ದೀವಿ, ಪಕ್ಷದ ನಿರ್ಣಯವನ್ನು ಒಪ್ಕೊಳ್ತೀವಿ, ಸ್ವಾಗತ ಮಾಡ್ತೀವಿ, ಒಟ್ಟಾಗಿ ಕೆಲಸ ಮಾಡ್ತೀವಿ. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ 2 ಉಪಚುನಾವಣೆಗಳು ಭಾರತೀಯ ಜನತಾ ಪಾರ್ಟಿಗೆ ಒಂದು ಸವಾಲು. ಈ ಸವಾಲನ್ನು ಸ್ವೀಕಾರ ಮಾಡಿ ಪ್ರಜ್ಞಾವಂತ ಮತದಾರರು 100ಕ್ಕೆ 100 ದಾವಣಗೆರೆ ದಕ್ಷಿಣ ಬಾಗಲಕೋಟೆಯಲ್ಲಿ ನಮ್ಮ ಅಭ್ಯರ್ಥಿಗಳು ಗೆಲ್ಲಿಸ್ತಂಥ ವಿಶ್ವಾಸ ನಮಗಿದೆ. ಬೇಸರ ಇಲ್ಲ, ನಾವೇನು ಹೇಳಿದ್ವು, ನಾವೆಲ್ಲರೂ ಪ್ರಯತ್ನ ಮಾಡಿದ್ವಿ, ಆದರೆ ಒಟ್ಟಾಗಿ ಕೂರಿಸಿ ಇಂಥವ್ರಿಗೆ ಕೊಡ್ತೀವಿ ಅಂತ ಹೇಳ್ಬೇಕಾಯ್ತು. ಅದು ನೋವಿದೆ, ಪ್ರಶ್ನೆ ಇಲ್ಲ. ನಾವೆಲ್ಲರೂ ಕೇಳಿದ್ದೀವಿ. ಆಮೇಲೆ ಇಲ್ಲಿ ಇನ್ನೊಂದು ಅವ್ರ ಗುಂಪಿ ಜಯ, ಇವು ಸುಳ್ಳು. ಶ್ರೀನಿವಾಸ್ ದಾಸ್ ಕರಿಯಪ್ಪ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ, ಮೊನ್ನೆ ಅಜಯ್ ಕುಮಾರ್, ಯಶವಂತರು ಎಲ್ಲರೂ ಸೇರಿ 5 ಜನ ನಾವು ಒಟ್ಟಾಗಿದ್ದೀವಿ ಅಂತ ಸಂದೇಶ ಕೊಟ್ಟರು. ನಾವುಗಳೆಲ್ಲ ಇಲ್ಲ ಒಟ್ಟಾಗಿ ಜಂಟಿ ಪತ್ರಿಕಾಗೋಷ್ಠಿ ಮಾಡಿರಿ ಅಂತ ಹೇಳಿದ್ವಿ. ನಾವೆಲ್ಲ ಚರ್ಚೆ ಮಾಡಿ ಒಳ್ಳೇದಾಗಲಿ ಅಂತ ಶುಭ ಕೋರಿದ್ವಿ. ಯಾರಿಗೆ ಕೊಟ್ಟರು ಕೆಲಸ ಮಾಡ್ತೀವಿ ಅಂತ ವರಿಷ್ಠರಿಗೆ ಹೇಳಿದ್ವಿ. ಆದರೆ ನಮ್ಮನ್ನೆಲ್ಲ ಕೂರಿಸಿ ಮಾತಾಡ್ಬೇಕಾಯ್ತು ಅಂತ ಮನಸ್ಸಲ್ಲಿ ನೋವಿದೆ. ಹಂಗಂತೇಳಿ ಭಯ, ಅಸಮಾಧಾನ ಇಲ್ಲ, ಬಂಡಾಯ ಇಲ್ಲ. ಕೂರಿಸಿ ಇದು ಮಾಡಿದ್ರೆ ನಮಗೂ ಸಮಾಧಾನ ಆಕತ್ತು. ಮತ್ತು ಇವತ್ತು ಕಾರ್ಯಕರ್ತರಿಗೆ ಒಂದು ಸಂದೇಶ ಕೊಡೋದು, ನಾವು ಯಾವುದೇ ಕಾರಣಕ್ಕೂ ಭಿನ್ನಾಭಿಪ್ರಾಯ ಇಲ್ಲ. ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ, ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅಂತ ನಾವು ಪಕ್ಷದ ನಿರ್ಣಯಕ್ಕೆ ನಾವೆಲ್ಲರೂ ಭದ್ರಾಗಿದ್ದೀವಿ. ಕಾರ್ಯಕರ್ತರಿಗೆ ಸಮಾಧಾನ ಆಗೋ ರೀತಿಯಲ್ಲಿ ಕೆಲಸ ಮಾಡ್ತೀವಿ. ಅಭ್ಯರ್ಥಿನ ಪ್ರಾಮಾಣಿಕವಾಗಿ ಗೆಲ್ಲಿಸೋದಕ್ಕೆ ಪ್ರಯತ್ನ ಮಾಡಿ ನಾವೆಲ್ಲ ಗೆಲ್ಲಿಸ್ತೀವಿ. ನೋಡೋಣ, ನನಗೆ ನಗಬೇಕು, ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ. ಯಾರಿಗೆ ಹಿನ್ನಡೆ? ಅರೆ, ನಾವು ಕದ್ದು ಮುಚ್ಚಿ ಹೋಗಿಲ್ಲ. ಬಹಿರಂಗವಾಗಿ ಅಜಯ್ ಕುಮಾರಿಗೆ ಕೊಡಬೇಕು, ಸೋತರ ವ್ಯಕ್ತಿಗಂತ ಎಲ್ಲರೂ, ರಾಜ್ಯದ ಅಧ್ಯಕ್ಷರು, ಪ್ರತಿಪಕ್ಷ ನಾಯಕರು, ಕೇಂದ್ರ ಸಚಿವರು, ನಮ್ಮ ಪ್ರಭಾರಿ, ಮಾಜಿ ಮುಖ್ಯಮಂತ್ರಿಗಳು, ಸದಾನಂದ ಗೌಡರು, ಜಗದೀಶ್ ಶೆಟ್ಟರು, ಬಸವರಾಜ ಬೊಮ್ಮಾಯಿ ಅವರು ಎಲ್ಲರೂ ಕೇಳಿದ್ವಿ, ಕಾರಜೋಡರು ಕೇಳಿದ್ದೀವಿ, ಬಹಿರಂಗ ಕೇಳಿದ್ದೀವಿ. ಇಲ್ಲೇನು ಕದ್ದು ಮುಚ್ಚಿ ಏನಿಲ್ಲ. ದಿಲ್ಲಿಗೇನು ಕದ್ದು ಮುಚ್ಚಿ ಟವಲ್ ಹಾಕಿಂದು ಹೋಗಿದ್ದೀವಾ? ದಿಲ್ಲಿಗೇನು ಟವಲ್ ಹಾಕಿಂದು ಮುಸ್ಕಾಕಿಂದು ಹೋಗಿದ್ದೀವಾ? ದಿಲ್ಲಿಲಿ ಪ್ರಯತ್ನ ಮಾಡಿದ್ವಿ. ಮಾಧ್ಯಮ ಸ್ನೇಹಿತರು ಅಲ್ಲಿ ಕೇಳಿದ್ದಾರೆ. ಅವ್ರ ಫೋಟೋಗಳನ್ನ ಯಾರನ್ನು ಭೇಟಿ ಮಾಡಿ ಸೋಷಿಯಲ್ ಮೀಡಿಯಾಕ್ಕೆ ಹಾಕಿದ್ವಿ, ಅಪ್ಲೋಡ್ ಮಾಡಿದ್ವಿ. ನಾವೇನು ಕದ್ದು ಮುಚ್ಚಿ ಏನು ಮಾಡಿಲ್ಲ. ಈ ಗೆಲುವು ಭಾರತೀಯ ಜನತಾ ಪಾರ್ಟಿ ಕಮಲದ ಚಿಹ್ನೆ ಗೆಲುವು. ಇಲ್ಲಿ ಅಭ್ಯರ್ಥಿ ನಮಗೆ ಅವನು ನಮ್ಮ ಸಹೋದರ ಸಮಾನ. ಆದರೆ ಅಜಯ್ ಕುಮಾರ್ ಪ್ರಯತ್ನ ಮಾಡಿದ್ವಿ, ಕೂರಿಸಿ ಮಾತಾಡ್ಬೇಕಾಯ್ತು ಅಂತ ನೋವಿದೆ, ಅಷ್ಟು ಬಿಟ್ಟರೆ ಏನೂ ಇಲ್ಲ. ಆದರೆ ಇಲ್ಲಿ ಯಾರ್ದೋ ಗೆಲುವು, ಹಿನ್ನಡೆನೂ ಇಲ್ಲ, ಏನೂ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೋಷ್ಠಿಯಾಗಿದೆ. ನಾವೆಲ್ಲ ಒಟ್ಟಾಗಿ ಒಂದಾಗಿ ಕೆಲಸ ಮಾಡ್ತೀವಿ. ಇಲ್ಲಿ ಅವ್ರ ಮೇಲ್ಗೈ, ಇವ್ರ ಕೆಳಗಾತು, ಯಾವುದೋ ವ್ಯಕ್ತಿ ಜಯ ಏನೂ ಇಲ್ಲ. ರೇಣುಕಾಚಾರ್ಯ ಇಲ್ಲಿ ಮುಖ್ಯನೂ ಅಲ್ಲ, ಯಾವ ವ್ಯಕ್ತಿನೂ ಮುಖ್ಯ ಅಲ್ಲ, ಪಾರ್ಟಿ ಮುಖ್ಯ. ಪಾರ್ಟಿ ನಿರ್ಣಯವನ್ನು ನಾವೆಲ್ಲರೂ ಸ್ವಾಗತ ಮಾಡಿದ್ವಿ. ಅದೇ ಚೇರ್ ಕೊಡ್ರಿ. ಏನು ಇಲ್ಲ, ಕಾಂಗ್ರೆಸ್ ಅಲ್ಲಿ ಒಡೆದ ಮನೆ ಆಗಿದೆ ಸರ್. ಇವಾಗ ಬಿಜೆಪಿ ಅದೇ ಥರ ಆಗ್ತಿದೆಯಾ ಸರ್? ನೋಡಿ, ನಾನು ಹೇಳೋದು ಕಾಂಗ್ರೆಸ್ಸು ಒಡೆದ ಮನೆಯೋ ಮತ್ತೊಂದು ನಮಗೆ ಬೇಡ. ನಮಗೆ ಅದರ ಲಾಭ ಬೇಡ. ನಮಗೆ ಕಾರ್ಯಕರ್ತರ ಶಕ್ತಿ ಇದೆ. ಕಾರ್ಯಕರ್ತರಿಗೆ ಶಕ್ತಿ ಪ್ರಾಮಾಣಿಕವಾಗಿ ಈಗಾಗಲೇ ಪ್ರತಿಯೊಬ್ಬ ಮತದಾರರ ಮನೆಗೆ ಹೋಗಿ ನಮ್ಮ ವಿಸ್ತಾರಕರು ಏನು ಭಾರತೀಯ ಜನತಾ ಪಾರ್ಟಿ ಅದಕ್ಕೇನಂತಾರಪ್ಪ, ಈ ಅಂಶ ಬಂದ್ರಲ್ಲ, ಮನೆ ಬಾಗಿಲಿಗೆ ಹೋಗಿ ಮನೆ ಭೇಟಿ ಸಂಪರ್ಕ ಮಾಡಿ ನಮ್ಮೆಲ್ಲ ಮುಖಂಡರುಗಳು, ಕಾರ್ಯಕರ್ತರು ಭೇಟಿ ಮಾಡಿದರೆ ನಮಗೆ ವಿಶ್ವಾಸ ಇದೆ, ಗೆಲುವು ನಿಶ್ಚಿತ. ಅಸಮಾಧಾನ ಹೇಳಿದ್ದಲ್ಲ, ನಮ್ಮನ್ನೆಲ್ಲ ಒಟ್ಟಾಗಿ ಕೂರಿಸಿ ಮಾತಾಡಬೇಕಾಯಿತು. ಯಾಕಂದ್ರೆ ನಾನು ಪ್ರಾಮಾಣಿಕ, ನಾನು ಒಳಗೊಂದು ಹೊರಗೊಂದು ಅಭ್ಯರ್ಥಿ ಇದ್ರಿಗೆ ಅದೇ ಹೇಳ್ತೀನಿ, ಈಗಲೇ ನಮ್ಮನ್ನೆಲ್ಲ ಒಟ್ಟಾಗಿ ಕೂರಿಸಿ ಪ್ರೀತಿಯಿಂದ ಎಲ್ಲ ಒಟ್ಟಾಗಿ ಹೋಗಪ್ಪ ಅಂದ್ರೆ ಹೇಳ್ಬೇಕಾಯ್ತು. ಹೇಳಿಲ್ಲ ಅಂತ ಸ್ವಲ್ಪ ನೋವಿದೆ.
ನಾವು ಶ್ರೀನಿವಾಸ್ಗೆ ಹೇಳಿದ್ವಿ, ನೋಡಪ್ಪ ಅಜಯ್ ಕುಮಾರ್ ಪರವ ನಾವು ಹೇಳಿದ್ವಿ. ಅಜಯ್ ಕುಮಾರ್ ಸೋತರ ವ್ಯಕ್ತಿ, ಕೇಳೋದು ಸಹಜ. ಅವ್ರು ಜಂಟಿಯ ಪತ್ರಿಕಾಗೋಷ್ಠಿ ಮಾಡಿ ಅಂತ ನಾವೆಲ್ಲರೂ ಸಲಹೆ ಕೊಟ್ಟಿದ್ವಿ. ಇಲ್ಲಿ ಯಾರ ಗೆಲುವು ಅಲ್ಲ. ಈ ರೇಣುಕಾಚಾರ್ಯ ಟೀಮ್ ಎಲ್ಲೇ ಅಲ್ಲ, ಬಿ ಜೆ ಪಿ. ನಾವು ಎಲ್ಲ ಯಾರ್ದೋ ಅಪ್ಪರ್ ಹ್ಯಾಂಡ್ ಆಯ್ತು, ಮೇಲ್ಗೈ ಆಯಿತು, ಪ್ರಶ್ನೆನೇ ಇಲ್ಲ. ಬಿ ಜೆ ಪಿ ಅಭ್ಯರ್ಥಿ ಟಿಕೆಟ್ ಸಿಕ್ಕಿದೆ, ಇವೆಲ್ಲ ಪ್ರಾಮಾಣಿಕ ಒಟ್ಟಾಗಿ ಒಂದಾಗಿ ಕೆಲಸ ಮಾಡ್ತೀವಿ. ಅಭ್ಯರ್ಥಿ ಗೆಲುವು ಟೊಂಕ ಕಟ್ಟಿ ನಿಲ್ತೀವಿ. ಸರ್ ವಿನಯ್ ಕುಮಾರ್ ಹೆಸರು ಚರ್ಚೆ ಆಗಿದ್ದು ನಿಜಾನ ಸರ್? ನೋಡೋಣ, ನಾನು ಪಾರ್ಟಿ ಒಳಗೆ ಮತ್ತೆ ಏನು ಹೇಳಿದೆ, ಬೆಂಗಳೂರಿಗೆ ಹೇಳಿದ್ವಿ, ಡೆಲ್ಲಿ ಒಳಗೆ ಹೇಳಿದ್ವಿ. 8 ಜನ ಆಕಾಂಕ್ಷಿಗಳಿದ್ದರು. ಭಾರತೀಯ ಜನತಾ ಪಾರ್ಟಿ 8 ಜನ ಆಕಾಂಕ್ಷಿಗಳು. ಎಂ ಕೊಳನಹಳ್ಳಿ ಸತೀಶು, ಜಯಮ್ಮ, ಕೃಷ್ಣಮೂರ್ತಿ ಪವರು, ಅಜಯ್ ಕುಮಾರು, ಯಶವಂತರಾವ್ ಜಾಧವ್, ಶ್ರೀನಿವಾಸು, ರಾಜನಹಳ್ಳಿ ಶಿವಕುಮಾರು, ದೇವ್ರಮನೆ ಶಿವಕುಮಾರ್, 8 ಜನ. ಅದರಲ್ಲಿ 5 ಜನ ಜಂಟಿ ಪತ್ರಿಕಾಗೋಷ್ಠಿ ಮಾಡಿದರು. ನಾವು ಯಾರ ವಿರುದ್ಧನೂ ಇಲ್ಲ, ಪಕ್ಷಕ್ಕೆ ಯಾರು ದುಡಿದ್ದಾರೆ, ಹೆಸರು ಹೆಂಗೆ ಬಂತು ಏನು ನನಗಂತೂ ಗೊತ್ತಿಲ್ಲಪ್ಪ. 8 ಜನರಲ್ಲಿ ಯಾರ್ಯಾರು ಕೊಡ್ರಿ ಅಂತ ನಮ್ಮ ಅಭ್ಯರ್ಥಿಗಳು ಹೇಳಿದರು. ನಾವು ವರಿಷ್ಠರಿಗೆ ಏನು ಹೇಳಿದ್ವಿ, ನಮ್ಮಳಿಗೆ ಯಾರ್ಯಾರು ದುಡಿದರೆ ಅಜಯ್ ಕುಮಾರ್ಗೆ ಕೊಡ್ರಿ ಅಂತ ಕೇಳಿದ್ದು ಸತ್ಯ, ಬಹಿರಂಗವಾಗಿ ಕೇಳಿದ್ದೀವಿ. ಆದರೆ ಪಕ್ಷ ಅವಕಾಶ ಕೊಟ್ಟ ಮೇಲೆ ನಾವು ಸ್ವೀಕಾರ ಮಾಡ್ತೀವಿ, ಸ್ವಾಗತ ಮಾಡ್ತೀವಿ. ಅಭ್ಯರ್ಥಿ ಗೆಲುವೆ ನಾವೆಲ್ಲ ಒಟ್ಟಾಗಿ ಒಂದಾಗಿ ಪ್ರಾಮಾಣಿಕ ಪ್ರಯತ್ನದಿಂದ ಫಲಿತಾಂಶ ನಿಶ್ಚಯ. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಎರಡರಲ್ಲೂ ಗೆಲ್ತೀವಿ ಅಂತ ವಿಶ್ವಾಸ ನಮಗಿದೆ. ಕಾರ್ಯಕರ್ತರ ಶಕ್ತಿ ಇದೆ. ಕಾರ್ಯಕರ್ತರ ಶಕ್ತಿ ಬರೀ ಕೇವಲ ನಾವು ನಾಯಕರಷ್ಟೇ ಅಲ್ಲ, ಇದು ಕಾರ್ಯಕರ್ತರ ಆಡಳಿತ ಪಾರ್ಟಿ.